ಬೆಂಗಳೂರಿನ ಸಿಮ್ಯಾಪ್ ಸಂಶೋಧನಾ ಕೇಂದ್ರದಲ್ಲಿ ಇಂದು ಕೇಂದ್ರೀಯ ಔಷಧಿಗಳ ಮತ್ತು ಸುಗಂಧ ಸಸ್ಯಗಳ ಸಂಸ್ಥೆ ಸಿಎಸ್ಐಆರ್ ಆಯೋಜಿಸಿದ ಕೃಷಿ ಮೇಳಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಗಿಡ ನೆಡುವ ಮೂಲಕ ಚಾಲನೆ ಮಾಡಿದರು. ಕೃಷಿ ವಿಶ್ವವಿದ್ಯಾನಿಲಯದ ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಎಚ್ಎಸ್ ಶಿವರಾಮು, ಸಿಎಸ್ಐಆರ್ ಸಿಮ್ಯಾಪ್ ನಿರ್ದೇಶಕ ಡಾಕ್ಟರ್ ಪ್ರಮೋದ್ ಕುಮಾರ್ ತ್ರಿವೇದಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಇದಕ್ಕೂ ಮುನ್ನ ಶೋಭಾ ಕರಂದ್ಲಾಜೆ ಕೃಷಿ ಮೇಳದಲ್ಲಿ ವಿವಿಧ ಮಳಿಗೆಗಳನ್ನು ವೀಕ್ಷಣೆ ಮಾಡಿದರು. ಬಳಿಕ ಶೋಭಾ ಕರಂದ್ಲಾಜೆ, ಹಿಂದಿನ ಕಾಲದಿಂದಲೂ ನೈಸರ್ಗಿಕ ಸುಗಂಧ ದ್ರವ್ಯಗಳ ಬಳಕೆ ಚಾಲ್ತಿಯಲ್ಲಿತ್ತು. ತಂತ್ರಜ್ಞಾನ ಬೆಳೆದಂತೆ ಎಲ್ಲಾ ವಲಯಗಳಲ್ಲೂ ಸ್ವಂತಿಕೆ ಕಡಿಮೆಯಾಗುತ್ತಿದ್ದು, ತಾಂತ್ರಿಕತೆಯ ಮೇಲೆ ಅವಲಂಬನೆ ಹೆಚ್ಚುತ್ತಿರುವುದು ವಿಷಾದನೀಯ. ಕೇಂದ್ರ ಸರ್ಕಾರ ಕೃಷಿ ಸಂಬಂಧಿತ ಯೋಜನೆಗಳಿಗೆ ಆದ್ಯತೆ ನೀಡಿದ್ದು, ರೈತ ಸ್ನೇಹಿ ಯೋಜನೆಗಳಿಂದ ಸುಸ್ಥಿರ ಪ್ರಗತಿ ಸಾಧ್ಯವಾಗುತ್ತದೆ ಎಂದರು. ಯಾವುದು ಜಗತ್ತಿಗೆ ಒಳ್ಳೆಯದು ಅದನ್ನು ನಾವು ಜಗತ್ತಿಗೆ ಕೊಡಬೇಕು. ಯೋಗ ಜಗತ್ತಿಗೆ ಒಳ್ಳೆಯದು, ಯೋಗ ಜಗತ್ತಿಗೆ ಕೊಟ್ವಿ. ಔಷಧಿಯ ನ್ಯಾಚುರಲ್ ಆಯುರ್ವೇದಿಕ್ ಇದು ಜಗತ್ತಿಗೆ ಒಳ್ಳೆಯದು, ಇದನ್ನು ಜಗತ್ತಿಗೆ ಕೊಡಬೇಕು. ಮಿಲ್ಲೆಟ್ಸ್, ನಾವು ರಾಗಿ ತಿಂತೀವಿ, ಜೋಳ ತಿಂತೀವಿ, ಇದು ಜಗತ್ತಿಗೆ ಆಹಾರ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು, ಇದನ್ನು ಜಗತ್ತಿಗೆ ಕೊಡಬೇಕು. ಸಿಮ್ಯಾಪ್ ಸಂಶೋಧನಾ ಕೇಂದ್ರದ ಉಸ್ತುವಾರಿ ವಿಜ್ಞಾನಿ ಡಾಕ್ಟರ್ ದಿನೇಶ್ ನಾಗೇಗೌಡ ಕೃಷಿ ಕ್ಷೇತ್ರದಲ್ಲಿನ ಆತ್ಮನಿರ್ಭರತೆ ವಿಚಾರವಾಗಿ ಮಾತನಾಡಿದರು. ಆಕರ್ಷಣೆಗಳಲ್ಲಿ ಸಿಮ್ಯಾಪ್ ಅಭಿವೃದ್ಧಿಪಡಿಸಿರುವ ಹೆಚ್ಚಿನ ಇಳುವರಿ ನೀಡುವ ಔಷಧೀಯ ಮತ್ತು ಸುಗಂಧ ಸಸ್ಯಗಳ ಪ್ರಭೇದಗಳು ಪ್ರದರ್ಶನ ಮತ್ತು ಬಟ್ಟಿ ಇಳಿಸುವಿಕೆಯ ತಂತ್ರಜ್ಞಾನ ಪ್ರದರ್ಶನ, ಅಗರಬತ್ತಿ ಮತ್ತು ಗುಲಾಬಿ ನೀರಿನ ತಯಾರಿಕೆ ಪ್ರದರ್ಶನ ತಂತ್ರಜ್ಞಾನಗಳು ಮತ್ತು ಗಿಡಮೂಲಿಕೆ ಉತ್ಪನ್ನ. ತುಮಕೂರು ಜಿಲ್ಲಾ ಕೃಷಿ ವಿಜ್ಞಾನ ಕೇಂದ್ರ ಸಹಯೋಗದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನಕ್ಕೆ ತಾಲೂಕಿನ ಬುಡಗನ ಗ್ರಾಮದಲ್ಲಿ ನಿನ್ನೆ ಚಾಲನೆ ಮಾಡಲಾಯಿತು. ಕಾರ್ಯಕ್ರಮದ ಭಾಗವಾಗಿ ಕೃಷಿ ತಜ್ಞರು ಬಹುವಾರ್ಷಿಕ ಬೆಳೆಗಳಾದ ತೆಂಗು, ಅಡಿಕೆ ಇತ್ಯಾದಿ ಬೆಳೆಗಳಲ್ಲಿ ಕೀಟ ನಿಯಂತ್ರಣ ಹಾಗೂ ರೋಗ ನಿರ್ವಹಣೆಗೆ ಅನುಸರಿಸಬಹುದಾದ ಸಾವಯವ ಪದ್ಧತಿಗಳ ಕುರಿತು ಮಾಹಿತಿ ನೀಡಿದರು. ಕೃಷಿ ವಿಜ್ಞಾನ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಜೆ ಪ್ರಶಾಂತ್, ಡಾಕ್ಟರ್ ರಮೇಶ್, ಡಾಕ್ಟರ್ ರಾಧಾ ಬಾಣ್ಕರ್ ಸೇರಿದಂತೆ ತಜ್ಞರು, ರೈತ ಹಾಗೂ ರೈತ ಮಹಿಳೆಯರು ಭಾಗಿಯಾದರು. ಬಳಿಕ ಮಣ್ಣು ಮತ್ತು ನೀರು ತಜ್ಞ ಡಾಕ್ಟರ್ ರಮೇಶ್ ಕೇಂದ್ರದ ಯೋಜನೆಗಳ ಮೂಲಕ ಲಾಭದಾಯಕ ಕೃಷಿ ಮಾದರಿಗಳನ್ನು ರೈತರು ಅನುಸರಿಸಬಹುದಾಗಿದೆ ಎಂದರು. ಸರ್ವರೋಗಕ್ಕೂ ಮತ್ತು ಇವೆಲ್ಲ ನಮ್ಮ ಮಲೆನಾಡಲ್ಲಿ ಯಾಕೆ ಅಲ್ಲಿ ಅಷ್ಟು 2000 ಮಳೆ ಬಿದ್ದರೂ ಸಹ ಯಾಕೆ ಅಷ್ಟು ಎಲೆಕ್ಟ್ರಿಕಲ್ ಐದರ ರೋಗ ಯಾಕೆ ಕಂಟ್ರೋಲ್ ಬರ್ತಾ ಇದಾರೆ ಅಂತಂದ್ರೆ ಅವ್ರ ಅಸ್ತ ಏನಪ್ಪ ಅಂದ್ರೆ ಈ ರೈತರು ಸುಮ್ಮನೆ ಚೀಪಾಗಿ ಕೆಲಸ ಮಾಡುತ್ತೆ. ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ತಾಲೂಕಿನ ಬನವಾಸಿಯಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರ ಪ್ರಾಯೋಜಿತ ಕೃಷಿ ಪರಿಕರ ಹಾಗೂ ಸಹಾಯಧನ ಯೋಜನೆಯ ವಿವಿಧ ಫಲಾನುಭವಿಗಳಿಗೆ ಸವಲತ್ತುಗಳನ್ನು ವಿತರಿಸಲಾಯಿತು. ಶಾಸಕ ಶಿವರಾಂ ಹೆಬ್ಬಾರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಬಳಿಕ ಫಲಾನುಭವಿ ರಾಜಶೇಖರ್ ಕೃಷಿ ಇಲಾಖೆಯ ಮೂಲಕ ಬಿತ್ತನೆ ಬೀಜಗಳನ್ನು ವಿತರಿಸುತ್ತಿರುವುದು ಅನುಕೂಲವಾಗಿದೆ ಎಂದರು. ಯಾವುದೇ ಔಷಧಿ ಕೊಟ್ಟರು ಒಂದು ಪ್ಯಾಕೆಟ್ ರಾಜಶೇಖರ್ ಬಂಗಾರಪ್ಪ ಕೊಟ್ಟರು ಕಡ್ಲೆ. ಮತ್ತೋರ್ವ ಫಲಾನುಭವಿ ಹನುಮೇಶ ಕಲಕರಡಿ, ಸರ್ಕಾರದ ಯೋಜನೆಯಿಂದ ಪವರ್ ಟಿಲ್ಲರ್ ಒದಗಿಸಲಾಗಿದ್ದು ರೈತರಿಗೆ ಆರ್ಥಿಕ ಹೊರೆ ತಪ್ಪಿದೆ ಎಂದರು. 22,000 ನಾವು ಕೊಟ್ಟಿದ್ದೇವೆ. ಕೇಂದ್ರ ಸರ್ಕಾರದಿಂದ ನಮಗೆ ಒಂದು ಅನುದಾನ ಕೊಟ್ಟಿದ್ದಾರೆ ಕೃಷಿ ಇಲಾಖೆ. ನಮಗೆ ಇದರಿಂದ ಬಹಳ ಒಳ್ಳೆಯದಾಗಿದೆ. ನಮಗೆ ಒಟ್ಟು ಅಮೌಂಟ್ ಕಟ್ಟಿ ತಗೊಳಕ್ ಆಗಲ್ಲ, ಆದ ಕಾರಣದಿಂದ ಅರ್ಧ ಅಮೌಂಟಿಗೆ ನಮಗೆ ಕೊಟ್ಟಿದ್ದಾರೆ. ಸಹಾಯಕ ಕೃಷಿ ನಿರ್ದೇಶಕ ಮಧುಕರ್ ನಾಯಕ, ಕೃಷಿಕರಿಗೆ ಉಳುಮೆ ಯಂತ್ರವನ್ನು ವಿತರಿಸಲಾಗಿದ್ದು ಸಕಾಲದಲ್ಲಿ ಕೃಷಿ ಪ್ರಕ್ರಿಯೆ ನಡೆಸಲು ಅನುಕೂಲ ಕಲ್ಪಿಸಲಾಗಿದೆ ಎಂದರು. ಇದು ಬಹಳಷ್ಟು ಜನ ರೈತರಿಗೆ ಅನುಕೂಲ ಆಗ್ತಾ ಇದೆ, ಮತ್ತೆ ಟೈಮ್ಲಿ ಅವರಿಗೆ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಿ ಕೂಡ ಅನುಕೂಲ ಆಗ್ತಾ ಇದೆ. ನಮ್ಮ ಒಂದು ಕೃಷಿ ಚಟುವಟಿಕೆ ಆದ್ಮೇಲೆ ಇತರೆ ರೈತರಿಗೆ ಬಾಡಿಗೆ ಕೊಡುವುದರ ಮುಖಾಂತರ ಕೂಡ ರೈತರು ಆದಾಯವನ್ನ ಗಳಿಸಿಕೊಳ್ಳಲಿಕ್ಕೆ ಬಹಳ ಒಂದು ಸಹಕಾರವಾದಂತಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆ ಆಗಿರುತ್ತದೆ. ಕಲುಷಿತಗೊಂಡಿರುವ ವೃಷಭಾವತಿ ನದಿ ತ್ಯಾಜ್ಯ ನೀರು ರಾಮನಗರ ಜಿಲ್ಲೆಯ ಭೈರಮಂಗಲ ಗ್ರಾಮದ ಕೆರೆಗೆ ಸೇರುತ್ತಿದ್ದು ಜನ ಜಾನುವಾರುಗಳಿಗೆ ಸಂಕಷ್ಟ ಎದುರಾಗಿದೆ. ಸಾಂಕ್ರಾಮಿಕ ಹರಡುವ ಭೀತಿ ಇದ್ದು ಕೂಡಲೇ ಸರ್ಕಾರ ಈ ಕುರಿತು ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಮನವಿ ಮಾಡಿದ್ದಾರೆ.
ಡೆಂಗ್ಯೂ, ಮಲೇರಿಯಾ ಈ ತರ ಎಲ್ಲ ತುಂಬಾ ಜಾಸ್ತಿ ಆಗ್ತಾ ಇದೆ. ಈ ನೀರು ನಾವು ವ್ಯವಸಾಯಕ್ಕೆ ಆಗ್ಬೋದು, ಕೃಷಿಗೆ ಆಗ್ಬೋದು, ಏನೊಂದಕ್ಕೂ ನಾವು ಈ ನೀರನ್ನೇ ಅವಲಂಬಿಸಿರೋದ್ರಿಂದ ರೋಗ ರುಜಿನಗಳೆಲ್ಲ ಜಾಸ್ತಿ ಆಗಿ ಮಕ್ಕಳ ಮೇಲೆ ಎಲ್ರ ಮೇಲೂ ಪರಿಣಾಮಗಳು ಜಾಸ್ತಿ ಆಯ್ತಾ ಇದೆ. ಕೃಷಿ ಸಮಾಜದ ಜಿಲ್ಲಾಧ್ಯಕ್ಷ ಗೋಪಾಲ ಅನೇಕ ಬಾರಿ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ದೂರು ಕೊಟ್ಟರೂ ಪ್ರಯೋಜನವಾಗಿಲ್ಲ. ಕೂಡಲೇ ಸರ್ಕಾರ ಸ್ಪಂದಿಸಬೇಕು ಎಂದರು. ಬರೇ ಕಲುಷಿತ ನೀರೇ ಹೊರತು ಎಲ್ಲರಿಗೂ ಮಂಡಿ ನೋವು, ಸಾಕಷ್ಟು ಜನ ಮಂಡಿ ನೋವು, ಕಾಲು ನೋವಿಂದಾನೆ ಪಡ್ತಾವ್ರೆ. ಸೊಳ್ಳೆಗಳು ಜಾಸ್ತಿ, ಕೆಮಿಕಲ್ ನೀರೇ. ಪೊಲ್ಯೂಷನ್ ಬೋರ್ಡ್ ಅವ್ರಿಗೆ ಹೇಳಿದ್ರು ಅವ್ರೇನು ಕ್ರಮ ತಗೊಳ್ಳಿಲ್ಲ. ಯಾರಿಗಾನ ಹೇಳಿದ್ರು ಅವರು ಪ್ರಯೋಜನೇ ಆಗ್ಲಿಲ್ಲ. ಕೃಷಿ ಸಮಾಜದ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್, ವೃಷಭಾವತಿ ಸೇರುವ ಅನೇಕ ಕಾಲುವೆಗಳು ಕಲುಷಿತವಾಗಿರುವುದೇ ಮಾಲಿನ್ಯ ಹೆಚ್ಚಳಕ್ಕೆ ಕಾರಣ ಎಂದು ತಿಳಿಸಿದರು. ತುಂಬಾ ತೊಂದರೆ ಆಯ್ತಾ ಇದೆ, ಸೊಳ್ಳೆಗಳ ಕಾಟ ತುಂಬಾ ಇದೆ. ಇಲ್ಲಿ ಯಾವುದೇ ಜನಪ್ರತಿನಿಧಿಗಳಾಗ್ಲಿ ಅಥವಾ ಸಂಘ ಸಂಸ್ಥೆಗಳಾಗ್ಲಿ, ಸ್ಥಳೀಯ ಆಡಳಿತ ಆಗಲಿ, ಯಾರು ಕೂಡ ಇದ್ರ ಬಗ್ಗೆ ಗಮನ ವಹಿಸ್ತಾ ಇಲ್ಲ. ಎಲ್ಲರೂ ಕೂಡ ನಿರ್ಲಕ್ಷ್ಯ ವಹಿಸ್ತಾರೆ. ಜಿಲ್ಲಾ ಪಶುವೈದ್ಯಾಧಿಕಾರಿ ನಜೀರ್ ಅಹಮದ್, ಕಲುಷಿತ ನೀರಿನಿಂದ ವಾತಾವರಣ ಹದಗೆಡುವ ಸಾಧ್ಯತೆ ಇದ್ದು ಜನ ಜಾನುವಾರುಗಳು ಮುನ್ನೆಚ್ಚರಿಕೆ ಪಾಲಿಸುವುದು ಅಗತ್ಯ ಎಂದು ತಿಳಿಸಿದರು. ಅತಿಯಾದ ಬೇದಿ ಕಾಣಿಸ್ಕೊಳ್ಳೋದು, ಹೊಟ್ಟೆ ನೋವು ಕಾಣಿಸ್ಕೊಳ್ಳೋದು, ಹೊಟ್ಟೆ ಬಾದಿ ಕಾಣಿಸ್ಕೊಳ್ಳೋದು, ಆಮೇಲೆ ಅವುಗಳ ಒಂದು ಬೆಳವಣಿಗೆಯಲ್ಲಿ ಕುಂಠಿತವಾದ ನಾವು ಕಾಣ್ತಾ ಇದೀವಿ. ಹಾಲಿನ ಉತ್ಪತ್ತಿಯನ್ನು ಸಹ ಕುಂಠಿತ ಒಂದು ಪ್ರಗತಿಯನ್ನು ನಾವು ಕಾಣ್ತೀವಿ. ತದನಂತರ ನಾವು ಚರ್ಮದ ಕಾಯಿಲೆಗಳು ಜಾಸ್ತಿ ಕಾಣ್ತಾ ಇದೀವಿ. ಕಚ್ಚಾ ಸೂರ್ಯಕಾಂತಿ ಎಣ್ಣೆ, ಸೋಯಾಬೀನ್ ಎಣ್ಣೆ ಹಾಗೂ ಪಾಮ್ ಆಯಿಲ್ ಮೇಲಿನ ಕಸ್ಟಮ್ ಸುಂಕವನ್ನ ಕೇಂದ್ರ ಸರ್ಕಾರ 10% ಇಳಿಕೆ ಮಾಡಿದೆ. ಅಡುಗೆಗಳ ಚಿಲ್ಲರೆ ಬೆಲೆಗಳನ್ನು ಕಡಿಮೆ ಮಾಡುವುದು, ದೇಶೀಯ ಸಂಸ್ಕರಣಾಗಾರಗಳನ್ನು ರಕ್ಷಿಸುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದ್ದು, ನಿನ್ನೆಯಿಂದಲೇ ಪರಿಷ್ಕೃತ ಸುಂಕ ದರ ಜಾರಿಗೆ ಬರುವಂತೆ ಹಣಕಾಸು ಇಲಾಖೆ ಅಧಿಸೂಚನೆ ಹೊರಡಿಸಿದೆ. ಈ ಮೊದಲು ಈ 3 ಖಾದ್ಯ ತೈಲಗಳ ಮೇಲಿನ ಸುಂಕವು 20% ದೇಶೀಯ ಖಾದ್ಯ ತೈಲ ಅಗತ್ಯದ 50%ಕ್ಕಿಂತ ಹೆಚ್ಚಿನ ಪ್ರಮಾಣವನ್ನು ಭಾರತ ಆಮದು ಮಾಡಿಕೊಳ್ಳುತ್ತಿದ್ದು, 2023-24 ತೈಲ ಮಾರುಕಟ್ಟೆ ವರ್ಷದಲ್ಲಿ 159 ಲಕ್ಷ ಟನ್ ಖಾದ್ಯ ತೈಲಗಳನ್ನು ಆಮದು ಮಾಡಿಕೊಂಡಿತ್ತು. ಭಾರತವು ಮಲೇಷಿಯಾ ಮತ್ತು ಇಂಡೋನೇಷ್ಯಾದಿಂದ ಪಾಮ್ ಆಯಿಲ್ ಅನ್ನು ಹಾಗೂ ಬ್ರೆಜಿಲ್ ಮತ್ತು ಅರ್ಜೆಂಟೀನಾದಿಂದ ಸೋಯಾಬೀನ್ ಎಣ್ಣೆಯನ್ನು ಆಮದು ಮಾಡಿಕೊಳ್ಳುತ್ತಿದೆ.